ಈಗ ನಾನು ಮೊದಲನೇ ದಿನದ ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನವೇ ಹೇಳಿದ್ದೇನೆ, ನಮ್ಮ 19 ಮತಗಳು ಮತ್ತು ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ BJP ಪಕ್ಷದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮತಗಳು, BJPಯ ಒಂದು ಅಧಿಕೃತ ಅಭ್ಯರ್ಥಿಯ ಜಯಕ್ಕೆ ಬೇಕಾದಂಥ ಮತಗಳನ್ನು ಅವರು ಕೊಟ್ಟ ನಂತರ ಉಳಿಯತಕ್ಕಂಥ ಮತಗಳು ನಮ್ಮ ಅಭ್ಯರ್ಥಿಗೆ ಪಡೆಯತಕ್ಕಂಥ ನಿರ್ಧಾರವನ್ನು ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ. ಅದರ ಪ್ರಕಾರವೇ ಮತದಾನ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ಆಮಿಷ ಒಡ್ತಕ್ಕಂಥ ವಿಷಯ, ಧಮಕಿ ವಿಷಯಗಳನ್ನು ನಿಮಗಳ ಮುಂದೆ ಹೇಳಿದ್ದಷ್ಟೇ ಅಲ್ಲ, ಕುಪೇಂದ್ರ ರೆಡ್ಡಿ ಅವರು ಮತ್ತು ಕೆಲವು ಸಹಚರರ ಮೇಲೆ ಒಂದು FIR ಕೇಸನ್ನು ಹಾಕಿದ್ದಾರೆ. FIR ಕೇಸ್ ಹಾಕಿದವರು ಯಾರು? ಮತ್ತು ಒಬ್ಬ ಶಾಸಕ ಏನು FIR ಹಾಕ್ತಾರೆ, ಅವರು ನನಗೆ ಆಮಿಷ ಒಡ್ಡಿದ್ದಾರೆ ಅಂತೇಳಿ ಹೇಳಲಿಲ್ಲ, ಬೇರೆ ಕೆಲವು ಶಾಸಕರುಗಳ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ವಿಧಾನಸಭೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ರಲ್ವೇ. ಹೋಗಲಿ, ಯಾರಿಗೆ ಹೆಸರು ಹೇಳಿದ್ದ ಅವ್ರು ಯಾರಾದರೂ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ರ? ಅವ್ರು ಯಾರೂ ಹೇಳಲಿಲ್ಲ. ಅದರಲ್ಲೂ ದರ್ಶನ್ ಪುಟ್ಟಣ್ಣೆ ಅವ್ರದ್ದು ನಾನು ಹೇಳಿಕೆ ನೋಡಿದೆ. ಮತ ಕೇಳಿದ್ದು ನಿಜ, ಆದರೆ ಯಾರೂ ನಮಗೆ ಆಮಿಷ ಒಡ್ಡಿಲ್ಲ ಅಂತಕ್ಕಂಥ ಮಾತು ಅವ್ರು ಏನು ಹೇಳಿದ್ದಾರೆ ಅಲ್ಲಾದರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ JDSನಿಂದ ಈಗಾಗಲೇ 12ಕ್ಕೂ ಹೆಚ್ಚಿನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದಾರೆ. ನಮ್ಮ ಶಾಸಕರು ಯಾರಾದರೂ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಟ್ರ್ ತಗೊಂಡೋದ್ರೆ ಶಾಸಕರುಗಳಿಗೆ, ನೋಡಿ ಈಗ ನೀವು 13ನೇವರು ಪಕ್ಷಕ್ಕೆ ಬಂದು ನೀವು 13ನೇವರಿಗೆ ಆಗ್ತೀರಿ, ನಿಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತೀವಿ ಬನ್ನಿ ಅಂತಕ್ಕಂಥದ್ದನ್ನು ಕಳೆದ 7-8 ತಿಂಗಳಿಂದ ಪ್ರತಿನಿತ್ಯ ಯಾವ ರೀತಿ ನಡ್ಕೊಂಡಿದ್ದಾರೆ ಇದು ಜಗಜ್ಜಾಹಿರ. ಇಲ್ಲಿ JDSನಲ್ಲಿ ಈಗಾಗಲೇ ಬಿರುಕು ಬಿಟ್ಟೋಗಿದೆ. 19 ಜನದಲ್ಲಿ 10 ಜನ ಹೋಗ್ತಾರೆ, 12 ಜನ ಹೋಗ್ತಾರೆ, ಎಲ್ಲ ನಮ್ಮ ತೆಕ್ಕೆಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ವಿರಾವೇಶದ ಮಾತುಗಳು ಹೇಳ್ತಿದ್ರಲ್ಲ, ಅದಕ್ಕೆ ಉತ್ತರ ನಮ್ಮ ಪಕ್ಷದ ಶಾಸಕರು ಇವತ್ತು ಕೊಟ್ಟಿದ್ದಾರೆ. ನೀವು ಸಕ್ಸಸ್ ಆಗಿದ್ದೀರಾ ನಿಮ್ಮ ಎಲ್ಲ? ನನ್ನ ಉದ್ದೇಶ, ಇಬ್ಬರು ಶಾಸಕರು, ನನ್ನ ಉದ್ದೇಶ ಏನಿದೆ, ಸಕ್ಸಸ್ ಆಗಿದ್ದೀವಿ. BJPನಿದ್ದಂಥ ಇಬ್ಬರು ಶಾಸಕರು, ಅವರಿಬ್ಬರದು ಇವತ್ತಾಗಿರೋದಲ್ಲ. ಇಲ್ಲಿ BJPಗೆ ಶಾಖೆಯನ್ನು ಕೊಡ್ತಕ್ಕಂಥದ್ದಲ್ಲ ಇದು. ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಅವ್ರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ. ಈಗ BJPಯ ಶಾಸಕರು ವಿಪ್ ಉಲ್ಲಂಘನೆ ಮಾಡಿ ಮತ ಹಾಕಿದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ? ಕುಮಾರಸ್ವಾಮಿ ಅವರಾಗಿದ್ದರೆ ಅವಕಾಶವಾದಿ ರಾಜಕಾರಣಿ ಅಲ್ವೇ? ಈ ಪ್ರಶ್ನೆ ನನಗಿಟ್ಟಿದ್ದಾರೆ. ಅವರಿಗೆ ಬಹುಮತ ಇಲ್ಲ, ಯಾಕೆ ಮುಖ್ಯಮಂತ್ರಿ ಆದರು ಅಂತ ಹೇಳಿದ್ದಾರೆ. ಅವ್ರ ಪ್ರಶ್ನೆ ನನಗೆ ಇಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಅವತ್ತು ಯಾವುದೇ ಪಕ್ಷಗಳಿಗೆ ಸ್ಪಷ್ಟವಾದ ಬಹುಮತ ಬರದೆ ಅದರ ಹಿನ್ನೆಲೆಯಲ್ಲಿ ಈಗೇನು ಮತ್ತೆ ಕಾಂಗ್ರೆಸ್ ತೆಕ್ಕೆ ಹೋಗಿದ್ದಾರಲ್ಲ ಮತ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ, ಅವತ್ತು ಇವರು ಒಳಗೊಂಡಂತೆ ನಮ್ಮ ಮನೆ ಬಾಗಿಲಿಗೆ ಬಂದಂಥವ್ರು ಇವರು. ಏನು ಯಾವುದೇ ಪಕ್ಷಗಳಿಗೆ ಬಹುಮತ ಇಲ್ಲ, ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಬಂದಂಥವ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.